ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಾಜ್ ಐತಾಳ್, ಮಣಿಪಾಲದಲ್ಲಿ ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್ ಇದರಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಇಂದು ಸ್ಟಟ್ರಿಂಗ್ ಅಥವಾ ಸ್ಟ್ಯಾಮರಿಂಗ್ ಅಥವಾ ಉಗ್ಗುವಿಕೆ ಇದರ ಬಗ್ಗೆ ಒಂದೆರಡು ಮಾಹಿತಿಯನ್ನು ಕೊಡಬೇಕಂತ ನಿಶ್ಚಯಿಸ್ತೇವೆ. ಸ್ಟಟ್ರಿಂಗ್ ಅಥವಾ ಸ್ಟ್ಯಾಮರಿಂಗ್ ಇದನ್ನು ಉಗ್ಗುವಿಕೆ ಅಂತ ಕನ್ನಡದಲ್ಲಿ ಕರೀತಾರೆ. ಉಗ್ಗುವಿಕೆ ಅಂದರೆ ಮಾತಿನ ಒಂದು ಫ್ಲೋ ಅಂತ, ಅಂದರೆ ಫ್ಲೂಯೆನ್ಸಿ ಅಂತ ಹೇಳ್ತೇವೆ ನಾವು. ಆ ಫ್ಲೂಯೆನ್ಸಿಯಲ್ಲಿ ಬರುವಂಥ ತೊಂದರೆ ಅಂದರೆ ಎಷ್ಟು ಲೀಲಾಜಾಲವಾಗಿ ನಾನು ಮಾತಾಡ್ತೇನೆ ಅದು ಫ್ಲೂಯೆನ್ಸಿ ಅಂತ ಆಗ್ತದೆ ಮಾತಿನಲ್ಲಿ. ಇದರಲ್ಲಿ ಏನಾದರೂ ಬ್ಲಾಕ್ ಬಂದಾಗ ಅಥವಾ ಅಡೆತಡೆಗಳು ಬಂದಾಗ ಅಥವಾ ನನ್ನ ಶ್ವಾಸಕ್ರಿಯೆ ಸರಿಯಾಗಿ ಆಗದಿದ್ದರೆ ಮಾತಾಡುವಾಗ ಇದರಿಂದ ಕೆಲವೊಮ್ಮೆ ಮಾತಿನಲ್ಲಿ ಉಗ್ಗುವಿಕೆ ಬರುವ ಸಾಧ್ಯತೆ ಇದೆ. ಈ ಉಗ್ಗುವಿಕೆಯಲ್ಲಿ ಕೆಲವೊಂದು ವಿಧಗಳಿವೆ. ಕೆಲವೊಮ್ಮೆ ಪೇಷಂಟ್ಸ್ ನಾಲಿಗೆ ಅಥವಾ ತುಟಿಯನ್ನು ಗಟ್ಟಿಯಾಗಿ ಒತ್ತಿ ಹಿಡ್ಕೊಳ್ತಾರೆ, ಅಥವಾ ಮಾತನಾಡುವಾಗ ಒಂದು ಶಬ್ದ ಅಥವಾ ಒಂದು ಪದ ಅದನ್ನು ರಿಪೀಟ್ ಮಾಡ್ಬೋದು, ಅದನ್ನು ಪುನಃ ಪುನಃ ಹೇಳ್ಬೋದು. ಟಾ ಟಾ ಟೇಬಲ್ ಅಥವಾ ಬನಾನಾ. ಹೀಗೆ ಉಗ್ಗುವಿಕೆಯಲ್ಲಿ ಸುಮಾರು ವಿಧಗಳಿವೆ. ಕೆಲವರು ತುಂಬ ಒಂದು ಪಾಸ್ ಅಂತ ಹೇಳ್ತೇವೆ ಅಥವಾ ಸೈಲೆನ್ಸ್, ನಿಶ್ಶಬ್ದವಾಗಿರ್ತಾರೆ ಸ್ವಲ್ಪ ಹೊತ್ತು, ಮತ್ತೆ ಮಾತನ್ನು ಶುರು ಮಾಡ್ತಾರೆ. ಯಾವುದಾದ್ರೂ ಟೀಚರು ಏನಾದರೂ ಪ್ರಶ್ನೆಗಳನ್ನು ಕೇಳುವಾಗ ಮಗು ಸ್ವಲ್ಪ ಹೊತ್ತು ಸೈಲೆನ್ಸ್ ಆಗಿ ಇದ್ದು ಮತ್ತೆ ಮಾತನ್ನು ಶುರು ಮಾಡುವಂಥದ್ದು, ಇದೂ ಒಂದು ಉಗ್ಗುವಿಕೆ ತೊಂದರೆ. ಮಗುವಿಗೆ ಹೇಳಬೇಕು ಏನು ಅಂತ ಗೊತ್ತಿರುತ್ತೆ, ಬಟ್ ಒಂದು ಕೋಆರ್ಡಿನೇಷನ್ ಪ್ರಾಬ್ಲಮಿಂದ ಮಾತು ಹೊರಗೆ ಬರುವುದಿಲ್ಲ. ನಾನೀಗ ಕೋಆರ್ಡಿನೇಷನ್ ಹೇಳುವಾಗ ಕೆಲವೊಂದು ಸಿಸ್ಟಮ್ಸ್ ಇರ್ತದೆ ಮಾತಿನಲ್ಲಿ. ಅದು ನಮ್ಮ ಶ್ವಾಸಕ್ರಿಯೆ, ಶ್ವಾಸದ ಸಿಸ್ಟಮ್, ಅದಕ್ಕೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೇವೆ. ಧ್ವನಿ ಅದು ಫೊನೆಟ್ರಿ ಸಿಸ್ಟಮ್ ಅಥವಾ ಲ್ಯಾರಿಂಗ್ಸ್, ಮತ್ತು ಮಾತನಾಡುವ ಮಸಲ್ಸ್ ಅಥವಾ ಲಿಪ್ಸ್ ಆಗಿರ್ಬೋದು, ನಮ್ಮ ತುಟಿ ಅಥವಾ ನಾಲಿಗೆ ಅಥವಾ ನಮ್ಮ ಜಾ ಅಥವಾ ಮ್ಯಾಂಡಿಬಲ್ ಅಂತ ಹೇಳ್ತೇವೆ. ಸೊ ಇದೆಲ್ಲವೂ ಕೆಲಸವನ್ನು ಮಾಡ್ತದೆ. ಈ ಸ್ಟಟ್ರಿಂಗ್ ಅಥವಾ ಸ್ಟ್ಯಾಮರಿಂಗ್ ಅಥವಾ ಉಗ್ಗುವಿಕೆಯಲ್ಲಿ ಕೋಆರ್ಡಿನೇಷನ್ ತಪ್ಪುತ್ತದೆ ವಿನಃ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆ್ಯಕ್ಚುಲಿ ಇರುವುದಿಲ್ಲ. ಅಂದರೆ ನಾಲಿಗೆಯಲ್ಲಿ ಏನಾದರೂ ನಾಲಿಗೆಯಲ್ಲಿ ಏನು ತೊಂದರೆ ಇರುವುದಿಲ್ಲ, ಅಥವಾ ಧ್ವನಿಪೆಟ್ಟಿಗೆಯಲ್ಲಿ ಏನು ತೊಂದರೆ ಇರುವುದಿಲ್ಲ. ಸ್ಟ್ರಕ್ಚರಲ್ ತೊಂದರೆ ಅಂದರೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರುವುದಿಲ್ಲ. ಅದರ ಅಂಗಾಂಗಗಳು ಸರಿ ಇರ್ತದೆ, ಆದರೆ ಅದರ ಕೆಲಸ ಸರಿಯಾಗಿ ಲೀಲಾಜಾಲವಾಗಿ ಆಗುವುದಿಲ್ಲ. ಇದಕ್ಕೆ ಕೋಆರ್ಡಿನೇಷನ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಯಾವತ್ತು ಸ್ಟಟ್ರಿಂಗ್ ಅಥವಾ ಸ್ಟ್ಯಾಮರಿಂಗ್ ನಾವು ಹೊರಗಿಂದ ನೋಡುವಾಗ ಪೇಷಂಟ್ಸಿದ್ದು ಒಳಗಿನ ತೊಂದರೆಗಳು ಸುಲಭವಾಗಿ ಅರ್ಥ ಆಗುವುದಿಲ್ಲ. ನಾನು ಅರ್ಥ ಅಂತ ಹೇಳೋದು ಅಂದರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಇದನ್ನು ರಿಸರ್ಚರ್ಸ್ ಏನು ಹೇಳ್ತಾರೆ ಅಂದರೆ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಹೇಳ್ತಾರೆ. ಸ್ಟಟ್ರಿಂಗನ್ನು ಹೊರಗಿಂದ ನೋಡುವಾಗ ಅದೊಂದು ಐಸಿನ ಒಂದು ಪರ್ವತ, ಒಂದು ಸಮುದ್ರ ಮಧ್ಯದಲ್ಲಿದ್ದರೆ ಹೇಗಿರುತ್ತೆ ಹಾಗೆ. ಅದರ ಅಡಿಯಲ್ಲಿ ಅದರ ಆಳ ಎಷ್ಟಿರುತ್ತೆ ಅಂತ ಅದನ್ನು ಅಂದಾಜು ಮಾಡೋದು ಸ್ವಲ್ಪ ಕಷ್ಟ. ಸೊ ಯಾಕೆ ಇದು ಹೇಳ್ತೇನೆ ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಅದು ನ್ಯೂರಲಾಜಿಕಲ್ ಅಥವಾ ಬ್ರೈನಲ್ಲಿ ಬರುವಂಥ ಸಿಗ್ನಲಿಂದ ಇರ್ಬೋದು, ಅಥವಾ ಅವನಿಗೆ ಸ್ಟ್ರೆಸ್ ಅಥವಾ ಇಮೋಷನಲ್ ಡಿಸ್ಟರ್ಬೆನ್ಸ್ ಅಂದರೆ ಆ್ಯಂಗ್ಸೈಟಿ ಅಂತ ಹೇಳ್ತೇವೆ. ಅಂದರೆ ನಮಗೆ ಒಂದು ಕೆಲಸ ಮಾಡುವಾಗ ಒಂದು ಆ್ಯಂಗ್ಸೈಟಿ ಅಂತ ಒಂದು ಇರ್ತದೆ. ಈ ಪೇಷಂಟ್ಸಿಗೆ ಎಸ್ಪೆಷಲಿ ಅವರಿಗೆ ತೊಂದರೆ ಇರೋದು ಅವ್ರಿಗೆ ಗೊತ್ತಿರೋದ್ರಿಂದ ಆ್ಯಂಗ್ಸೈಟಿ ಜಾಸ್ತಿ ಇರ್ತದೆ ಯಾರಾದರೂ ಒಂದು ಪ್ರಶ್ನೆ ಕೇಳಿದಾಗ ಅಥವಾ ಏನಾದರೂ ಭಾಷಣ ಮಾಡುವಾಗ. ಯಾಕಂದರೆ ಅದನ್ನು ಕಮ್ಯುನಿಕೇಷನ್ ಡಿಮಾಂಡ್ ಅಂತ ಹೇಳ್ತೇವೆ. ಒಂದು ಸಿಚುವೇಷನಲ್ಲಿ ನನಗೆ ಮಾತಾಡಿ ಒಬ್ಬರನ್ನು ಅರ್ಥೈಸಬೇಕಾದ್ರೆ ನನಗೆ ತೊಂದರೆ ಬರ್ತದೆ, ಯಾಕಂದರೆ ಅದೊಂದು ಸ್ಟ್ರೆಸ್ ಇರ್ತದೆ. ಆ ಸ್ಟ್ರೆಸ್ ಲೆವೆಲ್ ಹೈ ಇರೋದ್ರಿಂದ ಅವರಿಗೆ ಈ ತೊಂದರೆ ಬರ್ತದೆ. ಕೆಲವರಿಗೆ ಇದು ಬೇರೆ ನ್ಯೂರಲಾಜಿಕಲ್ ಇಶ್ಯೂಸ್ ಅಂದರೆ ಸ್ಟ್ರೋಕ್ ಆಗಿ ಎಲ್ಲ ಕೆಲವರಿಗೆ ಕಾಣಿಸ್ಕೊಳ್ತದೆ, ಬಟ್ ಅದು ಪರ್ಮನೆಂಟ್ ಅಲ್ಲ. ಆದರೆ ಈ ತೊಂದರೆಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನು ಕೊಡಬೇಕಾಗ್ತದೆ, ಯಾಕಂದರೆ ಅದರ ಕಾರಣಗಳು ಬೇರೆ ಬೇರೆ ಇರ್ತದೆ. ಒಬ್ಬನಿಗೆ ಉಗ್ಗುವಿಕೆ ತೊಂದರೆ ಇರುವಾಗ ನಾವು ಅವನದ್ದು ಸೈಕಲಾಜಿಕಲ್ ಬ್ಯಾಕ್ಗ್ರೌಂಡು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವನಿಗೇನಾದರೂ ಟೆನ್ಷನ್ ಇದೆಯಾ ಅಥವಾ ಆ್ಯಂಗ್ಸೈಟಿ ಹಿಸ್ಟ್ರಿ ಇದೆಯಾ
ಅಥವಾ ಸೈಕಲಾಜಿಕಲಿ ಅವನಿಗೆ ಏನಾದರೂ ಇಲ್ನೆಸ್ ಇದೆಯಾ ಅದೆಲ್ಲ ನೋಡಬೇಕಾಗತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರ ಸ್ಟ್ರೆಸ್ ಲೆವೆಲ್ ಅಥವಾ ಆಂಗ್ಸೈಟಿ ಲೆವೆಲ್ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಹೆಚ್ಚಾಗಿ ನಮ್ಮ ಟ್ರೀಟ್ಮೆಂಟಲ್ಲಿ ಯೋಗ ಥೆರಪಿ ಹೆಚ್ಚಾಗಿ ನಾವು ರೆಕಮೆಂಡ್ ಮಾಡ್ತೇವೆ ಅವರಿಗೆ ಆಂಗ್ಸೈಟಿ ಅಥವಾ ಇಮೋಷನಲ್ ಡಿಸ್ಟರ್ಬೆನ್ಸ್ ಇದ್ದರೆ. ಮತ್ತೊಂದು ಕಾರಣ ಯಾಕಂದರೆ ಈ ಯೋಗದಲ್ಲಿ ಕೆಲವೊಂದು ಶ್ವಾಸಕ್ಕೆ ಬೇಕಾದ ಒಂದು ಚಿಕಿತ್ಸೆಗಳೆಲ್ಲ ಇರೋದ್ರಿಂದ ನಾವು ಅದನ್ನು ಹೆಚ್ಚಾಗಿ ರೆಕಮೆಂಡ್ ಮಾಡ್ತೇವೆ ಅಲಾಂಗ್ ವಿತ್ ಸ್ಪೀಚ್ ಥೆರಪಿ. ಸೊ ಸ್ಪೀಚ್ ಥೆರಪಿಯಲ್ಲಿ ನಾವೇನು ಮಾಡ್ತೇವೆ ಅಂದರೆ ಅವರಿಗೆ ಲೀಲಾಜಾಲವಾಗಿ ಹೇಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಮಾತನ್ನು ಆಡಬೇಕು ಅಂತ ನಾವು ಹೇಳಿಕೊಡ್ತೇವೆ. ಇದಕ್ಕೆ ಕೆಲವು ಹೆಸರುಗಳು ಟೆಕ್ನಿಕ್ಸ್ ಇದೆ. ಅದಕ್ಕೆ ಪ್ರೊಲಾಂಗೇಷನ್ ಅಂತ ಹೇಳ್ತಾರೆ, ಅಥವಾ ಸಾಫ್ಟ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ, ಫ್ಲೋ ಆ್ಯಂಡ್ ಸ್ಲೋ ಮೆಥಡ್ ಅಂತ ಹೇಳ್ತಾರೆ. ಅಂದರೆ ಏನಿಲ್ಲ, ಬ್ರೀದಿಂಗನ್ನು ಹೇಗೆ ತಗೊಳ್ಬೇಕು, ಶ್ವಾಸವನ್ನು ಹೇಗೆ ತಗೊಳ್ಬೇಕು, ಮತ್ತು ಶ್ವಾಸವನ್ನು ಬಿಡುವಾಗ ನಮ್ಮ ಟಂಗ್ ಅಥವಾ ನಾಲಿಗೆ ಹೇಗಿರಬೇಕು, ತುಟಿ ಹೇಗಿರಬೇಕು, ಮತ್ತು ನಾವು ರಿಲ್ಯಾಕ್ಸ್ ಆಗಿದ್ದೇವೆ, ನಮ್ಮ ಪೋಸ್ಚರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಕೂತ್ಕೊಂಡ ಬಗೆ ಹೇಗಿದ್ದೇವೆ, ನಾವು ಕೂತ್ಕೊಂಡಿದ್ದೇವೆ, ಸೊ ಟೆನ್ಷನಲ್ಲಿದ್ದೇವೆ ಅಥವಾ ರಿಲ್ಯಾಕ್ಸ್ ಆಗಲಿ ಇದ್ದೇವೆ, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗ್ತದೆ. ಈಗ ಇದನ್ನು ಬಿಹೇವಿಯರಲ್ ಡಿಸ್ಟರ್ಬೆನ್ಸ್ ಅಂತಲೇ ಕರೀತಾರೆ, ಬಿಹೇವಿಯರಲ್ ಡಿಸಾರ್ಡರ್ ಅಂತಲೇ ಕರೀತಾರೆ. ಅದಕ್ಕೆ ಈ ಬಿಹೇವಿಯರನ್ನು ನಾವು ಮಾಡಿಫೈ ಮಾಡಬೇಕಾಗ್ತದೆ. ಸೊ ನಾವು ಯಾವತ್ತು ಪೇಷಂಟ್ಸಿಗೆ ಹೇಳುವಾಗ ಅವರು ಥೆರಪಿ ಇದಕ್ಕೆ ಎಷ್ಟು ದಿನ ಥೆರಪಿಗೆ ಬರಬೇಕು ಅಂತ ಕೇಳ್ತಾರೆ ಹೆಚ್ಚಾಗಿ. ನಾವು ಮೊದಲಿಗೆ ಅದು ರೆಗ್ಯುಲರ್ ಆಗಿ ದಿನ ಬಂದರೂ ಸಹ ಒಳ್ಳೆಯದೇ ಆ್ಯಕ್ಚುಲಿ ಈ ಪೇಷಂಟ್ಸ್. ಸೊ ಒಮ್ಮೆ ಅವರು ಇಂಪ್ರೂವ್ಮೆಂಟ್ ಬಂದ ಕೂಡಲೇ ನಾವು ಅವರಿಗೆ ವಾರಕ್ಕೆ 2 ದಿನ ಅಥವಾ ವಾರಕ್ಕೆ 1 ದಿನ ಮತ್ತು ತಿಂಗಳಿಗೆ 1 ದಿನ ಹಾಗೆ, ಮತ್ತು ಅವರನ್ನು ಒಂದು ಈ ಎಕ್ಸಸೈಸಿಗೆ ಒಳಪಡಿಸ್ತಾ ಇರಬೇಕಾಗ್ತದೆ. ಒನ್ಸ್ ಇನ್ ಎ ವೈಲ್ ಇಟ್ ಕ್ಯಾನ್ ಬಿ ಒನ್ಸ್ ಇನ್ 3 months ಆರ್ ಇಟ್ ಕ್ಯಾನ್ ಬಿ ಒನ್ಸ್ ಇನ್ 6 months ಅಥವಾ 6 ತಿಂಗಳಿಗೊಮ್ಮೆ ಸಹ ಇರ್ಬೋದು. ಆದರೆ ಇದು ಒಂಥರ ಡಯಾಬಿಟಿಸ್ ಇದ್ದಾಗೆ, ಅಂದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ತೊಂದರೆ ಇಲ್ಲ, ಆ ಟೆಕ್ನಿಕ್ಸನ್ನು ಫಾಲೋ ಮಾಡ್ತಾ ಇದ್ದರೆ ಇಶ್ಯೂ ಜಾಸ್ತಿ ಬರಲ್ಲ. ಸೊ ಅದನ್ನು ಹೇಗೋ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಆದರೆ ಅದನ್ನು ಕಂಪ್ಲೀಟಾಗಿ ಹೋಗಲಾಡಿಸ್ಬೇಕು ಅಂದರೆ ಸ್ವಲ್ಪ ಅದಕ್ಕೆ ತುಂಬ ಶ್ರಮ ಪಡಬೇಕಾಗ್ತದೆ. ಯಾಕಂದರೆ ಆಂಗ್ಸೈಟಿ ಒಂದು ಯಾವತ್ತೂ ಇರ್ತದೆ, ಈವನ್ ನಮ್ಮಲ್ಲೂ ಇರ್ತದೆ. ಸೊ ನಾವು ಆಂಗ್ಸೈಟಿ ಇರುವಾಗ ನಮ್ಮ ಫ್ಲೂಯೆನ್ಸಿ ಅಥವಾ ನಮ್ಮ ಮಾತಿನ ಒಂದು ಶಕ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಏರ್ಪೇರು ಆಗ್ತದೆ. ನಾವು ರಿಪೀಟ್ ಮಾಡ್ತೇವೆ, ನಾವು ತಡಿತೇವೆ ಮಾತನ್ನು, ಹಾಗೆಲ್ಲ ಆಗ್ತದೆ. ಸೊ ಇದು ನಾರ್ಮಲ್ ಫಿನಾಮಿನ, ಬಟ್ ಈ ಪೇಷಂಟ್ಸಲ್ಲಿ ಅದು ಸ್ವಲ್ಪ ಜಾಸ್ತಿ ಹೊರಗೆ ಕಾಣಿಸ್ಕೊಳ್ತದೆ. ಮತ್ತೊಂದು ಈಗಿನ ರಿಸರ್ಚಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಬ್ರೈನ್ ಸ್ಟಿಮ್ಯುಲೇಷನ್, ಬ್ರೈನ್ ಎಲೆಕ್ಟ್ರಿಕಲ್ ಕರೆಂಟ್ ಸ್ಟಿಮ್ಯುಲೇಷನ್, ಈ ಸ್ಟಿಮ್ಯುಲೇಷನಲ್ಲಿ ಮಾತಿನ ಉಗ್ಗುವಿಕೆ ಕಡಿಮೆ ಆಗುವ ಸಾಧ್ಯತೆ ರಿಸರ್ಚಲ್ಲಿ ಪ್ರೂವ್ ಆಗಿದೆ. ಸೊ ಇನ್ನು ಸ್ಲೋಲಿ ಅದನ್ನೇ ಒಂದು ಬ್ರೈನ್ ಎಲೆಕ್ಟ್ರಿಕಲ್ ಕರೆಂಟ್ ಸ್ಟಿಮ್ಯುಲೇಷನ್ ಮೂಲಕ ಆ ಉಗ್ಗುವಿಕೆಯನ್ನು ಕಡಿಮೆ ಮಾಡುವ ಒಂದು ಟೆಕ್ನಿಕ್ ಎಲ್ಲ ಕಡೆ ಬರ್ಬೋದು. ಈಗ ಅದು ಅಷ್ಟು ಎಸ್ಟಾಬ್ಲಿಷ್ ಆಗಲಿಲ್ಲ, ಬಿಕಾಸ್ ಅದು ರಿಸರ್ಚ್ ಸ್ಟೇಜಲ್ಲಿ ಇದೆ, ಸಂಶೋಧನೆಯ ಮಟ್ಟದಲ್ಲಿದೆ. ಸೊ ಇನ್ನು ಮುಂದಕ್ಕೆ ಅದನ್ನು ಒಂದು ಥೆರಪಿಟಿಕ್ ಒಂದು ಸ್ಟ್ರಾಟಜಿ ಅಥವಾ ಒಂದು ವಿಧಾನವಾಗಿ ನಾವು ಬಳಸಲಿಕ್ಕಾಗ್ತದೆ. ಬೇರೆ ಬೇರೆ ಮೆಥಡ್ಸ್ ಸ್ಪೀಚ್ ಥೆರಪಿಸ್ಟ್ ಯೂಸ್ ಮಾಡ್ತಾರೆ. ಈಗ ಇನ್ ದ ಬಿಗಿನಿಂಗ್ ಶ್ಯಾಡೋಯಿಂಗ್ ಅಂತ ಹೇಳ್ತಾರೆ, ಅಂದರೆ ಒಬ್ಬರನ್ನು ತುಂಬ ಕಂಟ್ರೋಲ್ಡ್ ವರ್ಡ್ ಪ್ರೊಡಕ್ಷನಲ್ಲಿ ಹಾಕಬೇಕಾಗ್ತದೆ. ಅಂದರೆ ಶ್ಯಾಡೋಯಿಂಗ್ ಅಂದರೆ ನಾನು ಹೇಳಿದ್ದನ್ನು ನೀವು ರಿಪೀಟ್ ಮಾಡುವಂಥದ್ದು. ಸೊ ಅದು ತುಂಬ ಕಂಟ್ರೋಲಲ್ಲಿ ಅವರು ಫಾಲೋ ಮಾಡಬೇಕಾಗ್ತದೆ. ಮತ್ತೊಂದು ಏನು ಅಂದರೆ, ಈ ಸ್ಟಟ್ರಿಂಗ್ ಹೆಚ್ಚಾಗಿ ಹಾಡುವಾಗ ಬರುವುದಿಲ್ಲ. ಕೆಲವರು ಪೇಷಂಟ್ಸ್ ಹೇಳ್ತಾರೆ ಹಾಡುವಾಗ ನನಗೆ ತೊಂದರೆ ಬರುವುದಿಲ್ಲ ಅಂತ. ಸೊ ಹಾಡುವ ವಿಧಾನದಿಂದ ನಮಗೇನು ಸ್ಟಟ್ರಿಂಗನ್ನು ಕಂಟ್ರೋಲ್ ಮಾಡೋದು ಸಾಧ್ಯ ಇಲ್ಲ. ಸ್ಟಟ್ರಿಂಗ್ ಮಾತಿನಲ್ಲಿ ಹೆಚ್ಚಾಗಿ ಬರುವಂಥದ್ದು, ಅಥವಾ ಕೆಲವರಿಗೆ ಕೆಲವೊಂದು ಶಬ್ದಗಳನ್ನು ಉಚ್ಚಾರ ಮಾಡುವಾಗ ಬರ್ತದೆ ಅಂತ ಹೇಳ್ತಾರೆ. ಸೊ ಅದು ಸುಮಾರು ಕಾರಣಗಳಿದೆ. ಅದೇ ನಾನು ಹೇಳಿದಾಗೆ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿದೆ. ಸೊ ಅದಕ್ಕೆ ಕೆಲವರು ಥಿಯರೀಸ್ ಕಂಡುಕೊಂಡಿದ್ದಾರೆ. ಥಿಯರೀಸ್ ಆಫ್ ಸ್ಟಟ್ರಿಂಗ್ ಅಂತಲೇ ಒಂದು ಸಪ್ರೇಟ್ ಬುಕ್ ಇದೆ ಆ್ಯಕ್ಚುಲಿ. ಸೊ ಅಲ್ಟಿಮೇಟ್ಲಿ ನಾವು ಜನರಿಗೆ ಏನು ಗೊತ್ತುಪಡಿಸ್ಬೇಕು ಅಂದರೆ, ಇದು ಯಾರಲ್ಲೂ ಕಾಣ್ಬೋದು, ಮಗುವಿನಲ್ಲೂ ಕಾಣ್ಬೋದು. ಒಂದು 4.5 ವರ್ಷದಲ್ಲಿ ಅದು ಜಾಸ್ತಿ ಆಗ್ಬೋದು. ಅದು ಜಾಸ್ತಿ ಆದರೆ ಅದು ಡಿಸಾರ್ಡರ್ ಅಂತ ಆಗ್ತದೆ. ಅದು ಒಂದು ಮಟ್ಟದಲ್ಲಿದ್ದರೆ ಅದು ನಾರ್ಮಲ್ ನಾನ್ ಫ್ಲೂಯೆನ್ಸ್ ಅಂತ ಹೇಳ್ತೇವೆ ನಾವು. ಅಂದರೆ ಅದು ಸ್ಲೋಲಿ ಒಂದು 4.5 ವರ್ಷಕ್ಕೆ ಅದು ಹೋಗಬೇಕು. ಆ್ಯಕ್ಚುಲಿ ಮಗುವಿಗೆ ಮಾತು ಬೆಳವಣಿಗೆ ಆಗ್ತಾ ಇರುವಾಗ ಉಗ್ಗುವಿಕೆ ತೊಂದರೆ ಇರ್ತದೆ, ಅದನ್ನು ನಾರ್ಮಲ್ ನಾನ್ ಫ್ಲೂಯೆನ್ಸಿ ಅಂತ ಹೇಳ್ತೇವೆ.
ಸೊ ಸ್ಪೀಚ್ ಥೆರಪಿಸ್ಟ್ ಜನರಲಿ ಅದನ್ನು ಫೈಂಡ್ ಔಟ್ ಮಾಡಬೇಕು, ಇದು ನಾರ್ಮಲ್ ನಾನ್ ಫ್ಲೂಯೆನ್ಸಿನ ಅಥವಾ ಇದು ಡಿಸಾರ್ಡ್ರಿಗೆ ಹೋಗ್ತಾ ಇದೆಯಾ ಅಂತ ನೋಡಬೇಕು. ಆವಾಗ ಆ ಪೇರೆಂಟ್ಸಿಗೆ, ತಂದೆ ತಾಯರಿಗೆ ಅದನ್ನು ಸರಿಯಾಗಿ ತಿಳಿ ಹೇಳಬೇಕು. ಯಾಕಂದರೆ ಮಗುವಿನ ತೊಂದರೆ ಜಾಸ್ತಿ ಇದ್ದಾಗ ಸ್ಕೂಲಲ್ಲಿ ಅವನಿಗೆ ಕೆಲವರು ಮಕ್ಕಳು ಅದನ್ನು ತಮಾಷೆ ಮಾಡಿ ಅವನ ಸೈಕಲಾಜಿಕಲ್ ಸ್ಟ್ರೆಸ್ ಜಾಸ್ತಿಯಾಗಿ ಅದು ಕೊನೆಗೆ ಸ್ಟಟರಿಂಗ್ ಆಗಿ ಮಾರ್ಪಾಡ್ಬೋದು. ಅದಕ್ಕೆ ಯಾವತ್ತು ಮಗುವಿಗೆ ಗೊತ್ತಾಗಬಾರ್ದು ನಾವು ಅವನಿಗೆ ಕೆಲವೊಂದು ಎಕ್ಸಸೈಸ್ ಕೊಡ್ತಾ ಇದ್ದೇವೆ ಈ ಮೂಲಕ ಅಂತ, ಅಥವಾ ಅದನ್ನು ಜಾಸ್ತಿ ಎಕ್ಸಾಜರೇಟ್ ಮಾಡಬಾರ್ದು. ಒಂದು ನಿನಗೆ ತೊಂದರೆ ಇದೆ, ನೀ ಹೀಗೆ ಮಾಡು ಹಾಗೆ ಮಾಡು ಅಂತ ಅದನ್ನು ಒತ್ತಾಯಪೂರ್ವಕವಾಗಿ ಮಾಡಬಾರ್ದು. ಸೊ ಅದು ಮಕ್ಕಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಇದು ಯಾರಿಗೂ ಬರ್ಬೋದು, ಈವನ್ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಸಹ ಈ ತೊಂದರೆಯನ್ನು ಅನುಭವಿಸಿದ್ದಾರೆ ಮತ್ತು ಅದರಿಂದ ಹೊರಗೆ ಬಂದಿದ್ದಾರೆ. ಸೊ ಇದು ಏನೂ ಒಂದು ಮೇಜರ್ ಪ್ರಾಬ್ಲಮ್ ಅಂತೂ ಖಂಡಿತ ಇಲ್ಲ, ಬಟ್ ಕೆಲವರು ಅದನ್ನು ತುಂಬ ದೊಡ್ಡ ರೋಗ ಅಂತ ಎಣಿಸ್ಕೊಂಡು, ಏನೋ ತೊಂದರೆ ಇದೆ ನನ್ನಲ್ಲಿ ಅಂತ ಎಣಿಸ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ಅಥವಾ ಸೈಕಲಾಜಿಕಲಿ ಡಿಸ್ಟರ್ಬ್ ಆಗಿರ್ತಾರೆ. ಸೊ ಅದಕ್ಕೆ ನೀವು ಫಸ್ಟ್ ಮಾಡಬೇಕಾದದ್ದು ಸ್ಪೀಚ್ ಥೆರಪಿಸ್ಟನ್ನು ಕನ್ಸಲ್ಟ್ ಮಾಡಬೇಕು. ಅವರು ನಿಮಗೆ ಯಾವ ವಿಧಾನದಿಂದ ಇದರಿಂದ ಹೊರಗೆ ಬರ್ಬೋದು ಅಂತ ಹೇಳಿಕೊಡ್ತಾರೆ. ಆದರೆ ಮುಖ್ಯವಾಗಿ ಇದಕ್ಕೆ 1 ದಿನ 2 ದಿನದಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ರೆಗ್ಯುಲರ್ ಥೆರಪಿ ಅಂತ ಹೇಳ್ತೇವೆ ನಾವು. ಅವರು ಕಂಟಿನ್ಯೂಸ್ ಥೆರಪಿಗೆ ಬಂದರೆ ಇದನ್ನು ಒಂದು ಮಟ್ಟಿಗೆ ಕಂಟ್ರೋಲಿಗೆ ತರ್ಬೋದು. ಮತ್ತು ಅದು ನೀವು ಬೇಕಾದಾಗ, ಅದು ನಿಮಗೆ ಕನ್ವೀನಿಯೆಂಟ್ ಆದಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ನನಗೆ ನಾಳೆ ಇಂಟರ್ವ್ಯೂಗೆ ಹೋಗಬೇಕು. ಸೊ ಅದಕ್ಕೆ ನೀವು ಪ್ರಿಪೇರ್ ಮಾಡಿಕೊಂಡು ಹೇಗೆ ನಾನು ಈ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಅದನ್ನು ಹೋಗಲಾಡಿಸ್ಬೋದು ಅಂತ ನೋಡಬೇಕು. ಸೊ ಅದಕ್ಕೆ ಸಹ ನೀವು ಕನ್ಸಲ್ಟೇಷನಲ್ಲಿ ಇರಬೇಕಾಗ್ತದೆ. ಸ್ಪೀಚ್ ಥೆರಪಿಸ್ಟನ್ನು ನೀವು ಕನ್ಸಲ್ಟ್ ಮಾಡಿದರೆ ಕೆಲವೊಂದು ಫೇಸಸ್ಸಲ್ಲಿ ಅವರು ಥೆರಪಿ ಕೊಡ್ತಾರೆ, ಒಂದೊಂದು ಸ್ಟೆಪ್ ಇರುತ್ತೆ. ಸೊ ಫಸ್ಟಿಗೆ 1 to 1 ಅಂದರೆ ನಾವು 3-4 ಜನ ಒಟ್ಟಿಗೆ ಕೂರಿಸೋದಿಲ್ಲ, ಒಬ್ಬರನ್ನೇ ಮಾತಾಡಿಸಿ ನೀವು ಅವರ ಎದುರು ನೀವು ಫ್ಲೂಯೆಂಟ್ ಆಗಿ ಇರಬೇಕಾಗತ್ತೆ. ಸೊ ಇದಕ್ಕೆ ಕೆಲವು ಮೆಥಡ್ಸನ್ನು ಫಾಲೋ ಮಾಡ್ತೇವೆ. ಈ ಫೇಸಲ್ಲಿ ಆ್ಯಕ್ಚುಲಿ ನಾವು ಕೆಲವೊಂದು ಮೆಷಿನ್ ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡ್ತೇವೆ. ಇದು ಕಂಪ್ಯೂಟರ್ ಬೇಸ್ಡ್ ಮೆಥಡ್ಸ್ ಇರ್ತದೆ. ಸೊ ಆ ಮೆಥಡ್ಸನ್ನು ಫಾಲೋ ಮಾಡಿ ನಿಮ್ಮ ತೊಂದರೆಯನ್ನು ಸ್ವಲ್ಪ ಕಂಟ್ರೋಲಿಗೆ ತಂದು, ಮತ್ತೆ ನಾವು ಬೇರೆ ಬೇರೆ ಜನರನ್ನು ಇಂಟ್ರೊಡ್ಯೂಸ್ ಮಾಡಿ ಅವರಲ್ಲಿ ನೀವು ಹೇಗೆ ಡಿಸ್ಕಷನ್ ಮಾಡ್ತೀರಿ, ಹೇಗೆ ನಿಮ್ಮ ಟೆಕ್ನಿಕನ್ನು ಉಪಯೋಗ ಮಾಡ್ತೀರಿ, ಅದನ್ನು ನಾವು ಅಬ್ಸರ್ವ್ ಮಾಡಿ ಮತ್ತೆ ಅದನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವಂಥದ್ದು. ಸೊ ಒಂದೊಂದು ಸ್ಟೆಪ್ಪಲ್ಲಿ ನೀವು ಕೆಲವೊಮ್ಮೆ ಅದನ್ನು ನೀವು ಏನು ಹೇಳ್ತಾರೆ ಅದಕ್ಕೆ ನೀವು ಪ್ರೆಸೆಂಟ್ ಮಾಡಬೇಕಾಗ್ತದೆ. ನೀವು ಒಂದು ಗ್ರೂಪಿಗೆ ಪ್ರೆಸೆಂಟ್ ಮಾಡುವಂಥದ್ದು, ನಿಮ್ಮ ಲೆಕ್ಚರ್ ಕೊಡುವ ಹಾಗೆ ನೀವು ಒಂದು ಟಾಪಿಕ್ ಮೇಲೆ ನೀವು ಅದನ್ನು ಪ್ರೆಸೆಂಟ್ ಮಾಡಬೇಕಾಗ್ತದೆ. ಸೊ ಇದರಿಂದ ಸಹ ನಿಮಗೆ ಇರುವ ಸ್ಟ್ರೆಸ್ ಲೆವೆಲನ್ನು ನಾವು ಕಡಿಮೆ ಮಾಡಬೇಕು. ಸೊ ಹೀಗೆ ವಿಧವಾದ ಒಂದು ಸ್ಟೆಪ್ಸ್ ಇರ್ತದೆ. ಇದಕ್ಕೆ ಬೂಸ್ಟರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಈ ಬೂಸ್ಟರ್ ಟ್ರೀಟ್ಮೆಂಟ್ ನಾನು ಆಗ ಹೇಳಿದಾಗೆ, ಒಂದು ಸ್ಪೀಚ್ ಥೆರಪಿಸ್ಟ್ ಹತ್ರ ಯಾವತ್ತು ಕನ್ಸಲ್ಟೇಷನಲ್ಲಿ ಇದ್ದರೆ ಅಥವಾ ಕಮ್ಯುನಿಕೇಷನಲ್ಲಿ ಇದ್ದರೆ ಈ ತೊಂದರೆಯನ್ನು ನೀವು ಅಷ್ಟು ದೊಡ್ಡ ತೊಂದರೆ ಅಂತ ಎಣಿಸೋದಿಲ್ಲ. ಯಾಕಂದರೆ ಅವರು ನಿಮಗೆ ಯಾವ ಫೇಸಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಮತ್ತೊಂದು ವಿಷಯ ಏನು ಅಂದರೆ, ನಿಮಗೆ ತೊಂದರೆ ಇರುವಾಗ ಸೊ ಸ್ಪೀಚ್ ಥೆರಪಿಸ್ಟ್ ಒಂದು ಡಿಟೇಲ್ಡ್ ರೆಕಾರ್ಡಿಂಗ್ ಮಾಡ್ತಾರೆ, ಮತ್ತು ನಿಮ್ಮ ವಿಡಿಯೋನೂ ತೆಗೆಯುವ ಸಾಧ್ಯತೆ ಇರುತ್ತದೆ. ಯಾಕಂದರೆ ಅವರಿಗೆ ನಿಮ್ಮ ಫೇಸಲ್ಲಿ ಇರುವಂಥ ಟೆನ್ಷನ್ ಅದೆಲ್ಲ ಅವರಿಗೆ ಗೊತ್ತಾಗಬೇಕಾಗುತ್ತೆ. ಮತ್ತು ನಿಮ್ಮ ಪೋಸ್ಚರ್, ನಾನು ಆಗ ಹೇಳಿದಾಗೆ ನೀವು ಹೇಗೆ ಕೂತ್ಕೊಂಡಿದ್ದೀರಿ, ಸೊ ಇದನ್ನೆಲ್ಲ ಅವರು ಕರೆಕ್ಷನ್ ಮಾಡ್ತಾರೆ. ಒಂದು ವಿಷಯ ಏನು ಹೇಳಬೇಕು ಅಂತಂದರೆ, ಹೆಚ್ಚಿನವರು ರೆಗ್ಯುಲರ್ ಆಗಿ ಥೆರಪಿಗೆ ಬರಲಿಕ್ಕೆ ಕಷ್ಟಪಡ್ತಾರೆ. ಯಾಕಂದರೆ ಅವರವರದ್ದೇ ಆದ ಒಂದು ಕಮಿಟ್ಮೆಂಟ್ಸ್ ಇರ್ತದೆ. ಅದು ಜಾಬಿಗೆ ಹೋಗ್ಬೋದು ಅಥವಾ ಯಾವುದಾದ್ರು ಒಂದು ಕೆಲಸದಲ್ಲಿರುವಾಗ ಬಂದು ಹೋಗೋದು, ಕನ್ಸಲ್ಟೇಷನ್ ಕಷ್ಟ ಆಗ್ತದೆ, ಥೆರಪಿ ಸೆಷನ್ ತಗೊಳ್ಳೋದು ಕಷ್ಟ ಆಗ್ತದೆ. ಸೊ ಅದಕ್ಕೆ ಈಗಿನ ಒಂದು ಜೀವನದಲ್ಲಿ ಆ್ಯಕ್ಚುಲಿ ಈಗಿನ ಟ್ರೆಂಡ್ ಏನಂದರೆ ಟೆಲಿಥೆರಪಿ ಅಂತ ಬರ್ತದೆ, ಟೆಲಿ ರಿಹ್ಯಾಬಿಲಿಟೇಷನ್ ಅಂತ. ಕೆಲವೊಂದು ಸಾಫ್ಟ್ವೇರ್ ಸಹ ಇದೆ ಆ್ಯಕ್ಚುಲಿ, ನೀವು ಅದನ್ನು ಸಹ ಬಳಸಿ ನೀವು ಕೆಲವೊಂದು ಥೆರಪಿ ತಗೊಳ್ಬೋದು. ಆದರೆ ಕೆಲವೊಂದು ಚಾನಲ್ಸ್ ವಿಡಿಯೋ ನೋಡಿ ನೀವು ಅದನ್ನು ಫಾಲೋ ಮಾಡಿ ಥೆರಪಿ ತಗೊಳ್ಳುವ ಅಂಥ ಕೆಲವು ವಿಧಾನಗಳು ಇದೆ, ವಿಡಿಯೋಸ್ ಇದೆ.
ಆ ಮಾಡ್ಯೂಲ್ಸ್ ನೀವು ನೋಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅಂತ ನಾವು ಹೇಳ್ತೇವೆ. ಯಾಕಂದರೆ ಅವರು ಸ್ಲೋಲಿ ಕೆಲವೊಂದು ಪ್ರಾಡಕ್ಟ್ ನಿಮಗೆ ಕೊಟ್ಟು ಮಾತ್ರೆ ತಗೊಳ್ಳಿ, ಈ ಮಾತ್ರೆ ತಗೊಳ್ಳಿ, ಈ ಮೆಡಿಸಿನ್ ತಗೊಳ್ಳಿ ಅಂತೆಲ್ಲ ಹೇಳಿ ಬೇಡವಾದ ಕೆಲವೊಂದು ಚಿಕಿತ್ಸೆಗೆ ಒಳಪಡಿಸ್ತಾರೆ. ಸೊ ಅಂಥದ್ದನ್ನು ನೀವು ನೋಡಿಕೊಂಡು ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಯಾಕಂದರೆ ಸ್ಟಟ್ರಿಂಗ್ ಅಥವಾ ಸ್ಟ್ಯಾಮರಿಂಗಿಗೆ ಮಾತಿನ ತರಬೇತಿಯೇ ಒಂದು ಮುಖ್ಯ ಚಿಕಿತ್ಸಾ ವಿಧಾನ. ಅದಕ್ಕಿಂತ ಹೊರತು ಬೇರೆ ಯಾವ ಮೆಡಿಸಿನ್ ಅಥವಾ ಚಿಕಿತ್ಸೆ, ಸರ್ಜರಿ ಯಾವುದು ಇದಕ್ಕೆ ಇಲ್ಲ. ಸೊ ನಾನು ಹೇಳುವಂಥ ಮೆಸೇಜ್ ಇಷ್ಟೇ, ದಟ್ ಈಸ್ ವೆನೆವರ್ ಯಾವಾಗಾದರೂ ನೀವು ಯಾರಲ್ಲಾದರೂ ಈ ಉಗುವಿಕೆ ತೊಂದರೆ ಕಂಡು ಬಂದಲ್ಲಿ ಅವರನ್ನು ಸ್ಪೀಚ್ ಥೆರಪಿಸ್ಟಿಗೆ ಕನ್ಸಲ್ಟ್ ಮಾಡಿ ಬೇಕಾದ ಒಂದು ಮಾಹಿತಿಯನ್ನು ಪಡೆದು ಸ್ಪೀಚ್ ಥೆರಪಿಗೆ ಅಡ್ವೈಸ್ ಮಾಡಿದರೆ ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಿದರೆ ಆದಷ್ಟು ಬೇಗ ಅದರಿಂದ ಹೊರಗೆ ಬರ್ಬೋದು. ಮತ್ತು ಅದರಿಂದ ಆಗುವಂಥ ಬೇರೆ ತೊಂದರೆಗಳು, ಅಂದರೆ ಅದು ಮಾನಸಿಕವಾಗಿ ಇರುವಂಥ ತೊಂದರೆಗಳು, ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ, ಓದುವಂಥ ಮಕ್ಕಳಲ್ಲಿ ಅವರನ್ನು ಆದಷ್ಟು ಬೇಗ ಚಿಕಿತ್ಸೆಗೆ ಒಳಪಡಿಸಿ ಅದರಿಂದ ಹೊರಗೆ ಬರುವಂತೆ ನಾವು ಸಹಕರಿಸಬೇಕಾಗ್ತದೆ. ಸೊ ನಾನೀಗ ಹೇಳಿದಂಥ ಮಾಹಿತಿ, ಉಗುವಿಕೆ ಬಗ್ಗೆ ಹೇಳಿದಂಥ ಮಾಹಿತಿ ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆಯನ್ನು ಕೊಟ್ಟಿರ್ಬೋದು. ಸೊ ಏನಾದರೂ ನಿಮಗೆ ಹೆಚ್ಚಿನ ವಿಷಯಗಳು ತಿಳಿಬೇಕಂತಾದರೆ ನೀವು ಸ್ಪೀಚ್ ಥೆರಪಿಸ್ಟನ್ನು ಕನ್ಸಲ್ಟ್ ಮಾಡಿ ಅದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಪಡೆದುಕೊಳ್ಬೋದು.